ಆ ಅನಾಮಿಕ ವ್ಯಕ್ತಿ ಗುರುತಿಸಿದ್ದು 13 ಜಾಗಗಳು. ಆದರೆ ಧರ್ಮಸ್ಥಳದ ಆ ಭಾಗದಲ್ಲಿ ಕೇವಲ 13 ಸ್ಪಾಟ್ ಅಷ್ಟೇ ಅಲ್ಲ ಅನ್ನುವಂತಹ ಒಂದು ಬಹಳಷ್ಟು ವಿಚಿತ್ರವಾದಂತಹ ಮಾಹಿತಿ ಬರ್ತಾ ಇದೆ. ಶವ ಹೂತಿಟ್ಟಂತಹ ಇನ್ನೊಂದು ಸ್ಪಾಟ್ ಕೂಡ ಇದೆಯಂತೆ. 13ನೇ ಪಾಯಿಂಟ್ನ ಬದಲಿಗೆ ಆ ಹೊಸ ಸ್ಪಾಟ್ನಲ್ಲಿ ಇವತ್ತು ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಹೊಸ ಜಾಗದ ಬಗ್ಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಅನಾಮಿಕ ವ್ಯಕ್ತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊಹಾಂತಿ ಅವರೇ ಖುದ್ದಾಗಿ ಆತನನ್ನ ನಿನ್ನೆ ವಿಚಾರಣೆ ನಡೆಸಿದ್ರು. 1-to-1 ಕುಳಿತುಕೊಂಡು ಮಾತನಾಡಿದ್ರು. ಹಿಂದೆ ಅದೇ ಹೊಸ ಜಾಗದಲ್ಲಿ ಶೋಧಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಡ್ತಾ ಇದೆ. ಅನಾಮಿಕ ಹೇಳಿದಂತಹ ಜಾಗದಲ್ಲಿ ಇವತ್ತು ಎಸ್ಐಟಿ ಹುಡುಕಾಟ. ಆದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 13ನೇ ಜಾಗದಲ್ಲಿ ಶೋಧ ಕಾರ್ಯ ನಿನ್ನೆ ಆಗಿರಲಿಲ್ಲ. ಕೆಲವೊಂದಿಷ್ಟು ಕಾರಣಗಳಿಂದ ಇವತ್ತು ನಡೀಬಹುದಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಬಟ್ ಹೊಸ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಹಾಗೂ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಬಹುತೇಕ ಎಲ್ಲರೂ ಅಂದುಕೊಂಡಿದ್ದು ನಿನ್ನೆ ಯಾವಾಗ ಸ್ಪಾಟ್ ನಂಬರ್ 13 ಉತ್ಖನನ ಪ್ರಕ್ರಿಯೆ ಆಗ್ಲಿಲ್ವೋ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಇವತ್ತಾಗಬಹುದಾ, ಜಿಪಿಆರ್ ಬಳಸಬಹುದಾ ಅನ್ನುವಂಥ ಪ್ರಶ್ನೆಗಳಿತ್ತು. ಬಟ್ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಅದನ್ನ. ಹೊಸ ಜಾಗದ ಉತ್ಖನನ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಯಾಕೆ ಇಂಥದ್ದೊಂದು ದಿಢೀರ್ ನಿರ್ಧಾರ ಬಂತು? ಎಸ್, ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ 13ನೇ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ಆಗಬೇಕಾಗಿತ್ತು. ಆದ್ರೆ ನಿನ್ನೆ ಈ ಒಂದು ಕಾರ್ಯಾಚರಣೆಯನ್ನು ಕೂಡ ಅಷ್ಟೇ ಸ್ಥಗಿತ ಮಾಡಲಾಗಿತ್ತು. ಜೊತೆಗೆ ದೂರುದಾರನನ್ನು ಕೂಡ ಅಷ್ಟೇ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿಯ ಕಚೇರಿಯಲ್ಲಿ ನಿನ್ನೆ ಇಡೀ ದಿನ ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರವನ್ನು ಕೂಡ ಅಷ್ಟೇ ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ಮುಂದೆ ದೂರುದಾರ ಹೇಳಿರುವಂತದ್ದು. ಅದೇನಂತಂದ್ರೆ ಕೇವಲ ಈ 13 ಸ್ಪಾಟ್ ಅಲ್ಲದೆ ಮತ್ತೊಂದು ಹೊಸ ಸ್ಪಾಟ್ ಅನ್ನು ಕೂಡ ಅಷ್ಟೇ ನಾನು ತೋರಿಸ್ತೀನಿ, ಅಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ಆತ ದಾಖಲು ಮಾಡ್ತಾನೆ. ಈ ನಿಟ್ಟಿನಲ್ಲಿ 13ನೇ ಸ್ಪಾಟ್ ನಲ್ಲೂ ಕೂಡ ಸುಮಾರು 15 ಅಡಿ ಆಳದಲ್ಲಿ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರು. 15 ಅಡಿ ಆಳವನ್ನು ಅಲ್ಲಿ ಅಗಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು. ಅದು ಒಂದ್ ಕಡೆ ಆದ್ರೆ ಇವತ್ತು ನಿನ್ನೆ ಆತ ಕೊಟ್ಟಂತಹ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ ಬಳಿಕ ಇವತ್ತು ಆ ಒಂದು ಹೊಸ ಜಾಗ ಏನ ಆತ ನಿನ್ನೆ ಹೇಳಿದ್ದ ಆ ಒಂದು ಜಾಗದಲ್ಲಿಯೂ ಕೂಡ ಇವತ್ತು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಈಗಾಗಲೇ ಒಂದು ನಿರ್ಧಾರವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಅದರಂತೆ ಇವತ್ತು ಬೆಳಿಗ್ಗೆ 10:20ಕ್ಕೆ ದೂರುದಾರ ತನ್ನ ಪೊಲೀಸ್ ಭದ್ರತೆಯಲ್ಲಿ ಒಂದು ಎಸ್ಐಟಿಯ ಕಚೇರಿಗೆ ಬಂದಿದೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಸದ್ಯಕ್ಕೆ ದೂರುದಾರನನ್ನ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಎಸ್ಪಿ ಜಿತೇಂದ್ರ ದಯಾಮಾಗಿ ಕೂಡ ಈಗಾಗಲೇ ಬಂದು ಆತನಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಯಾಕಂದ್ರೆ ಮೊದಲನೇದಾಗಿ ಆತನನ್ನ ಕರ್ಕೊಂಡು ಹೋದಂತ ವೇಳೆಯಲ್ಲಿ 13 ಸ್ಪಾಟ್ಗಳನ್ನ ಆತ ಗುರುತು ಮಾಡಿದ್ದ. 12 ಸ್ಪಾಟ್ಗಳಲ್ಲಿ ಕೂಡ ಅಷ್ಟೇ ಕಾರ್ಯಾಚರಣೆ ಆಗಿತ್ತು. ಆದ್ರೆ 13ನೇ ಸ್ಪಾಟ್ ನಲ್ಲಿ ಕಾರ್ಯಾಚರಣೆ ಆಗಿರಲಿಲ್ಲ. ಬದಲಾಗಿ ನಿನ್ನೆ ಆ ಕಾರ್ಯಾಚರಣೆಯನ್ನು ಕೂಡ ಅಷ್ಟೇ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗಿದ್ರು. ಆದ್ರೆ ಆ ಒಂದು ವೇಳೆಗೆ ಅಲ್ಲಿ ಒಂದಷ್ಟು ಮಳೆ ಮತ್ತು ಅಲ್ಲಿ ಆಳದಲ್ಲಿ ಆತ ಊರ್ತಿಟ್ಟಿದ್ದೀನಿ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆ ಡೀಪ್ ಆಗಿ ಹಗೆಯೋದಕ್ಕಾಗದಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ನಿನ್ನೆ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ರು. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಆತ ಹೇಳಿದ್ದಾನೆ. ಯಾಕಂದ್ರೆ ಕೇವಲ ಈ 13 ಸ್ಪಾಟ್ಗಳಷ್ಟೇ ಅಲ್ಲದೆ ಇನ್ನೊಂದಷ್ಟು ಸ್ಥಳಗಳನ್ನು ಕೂಡ ನಾನು ಗುರುತು ಮಾಡಿದ್ದೀನಿ. ಜೊತೆಗೆ ಅಲ್ಲಿ ಶವಗಳನ್ನು ಹೂತಿಟ್ಟಿರುವಂತದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ. ಆ ಒಂದು ಮಾಹಿತಿಯನ್ನ ಇಟ್ಕೊಂಡು ಇವತ್ತು ಹೊಸ ಒಂದು ಪ್ಲೇಸಸ್ ಏನ್ ಹೇಳಿದ ಆ ಒಂದು ಪ್ಲೇಸ್ ನಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯಂತ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಈಗಾಗಲೇ ವೈದ್ಯಕೀಯ ಟೀಮ್ ಕೂಡ ಈಗಾಗಲೇ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಸೋಕೋ ಟೀಮ್ ಕೂಡ ಬಂದಿದ್ದಾರೆ. ಜೊತೆಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಎಸ್ಪಿ ಜಿತೇಂದ್ರ ದಯಾಮ ಕೂಡ ಈಗಾಗಲೇ ಬಂದಿದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಎಸ್ಐಟಿ ಕಚೇರಿಯಿಂದ ಆ ಹೊಸ ಒಂದು ಜಾಗವನ್ನು ಏನಾತ ಗುರುತು ಮಾಡಿದ್ದಾನೆ ಆ ಒಂದು ಜಾಗಕ್ಕೆ ಆತನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಹೊಸ ಜಾಗದಲ್ಲಿ ಏನ್ ಸಿಗುತ್ತೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಆತ ಹೇಳಿರುವಂತಹ 12 ಪ್ಲೇಸ್ಗಳಲ್ಲೂ ಕೂಡ ಅಷ್ಟೇ ಕೇವಲ ಪ್ಲೇಸ್ ನಂಬರ್ 6ರಲ್ಲಿ ಆಗದಂತಹ ವೇಳೆಯಲ್ಲಿ ಮಾತ್ರ ಒಂದಷ್ಟು ಮೂಳೆಗಳಲ್ಲಿ ಪತ್ತೆ ಆಗಿತ್ತು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಂತಹ ಅವಶೇಷಗಳು ಕೂಡ ಪತ್ತೆ ಆಗಿರಲಿಲ್ಲ. ಬದಲಾಗಿ ಆತ ಈ ಬಾರಿ ಹೇಳ್ತಾ ಇರುವಂತದ್ದು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾನೆ, ನಾನು ಮತ್ತೆ ತೋರಿಸುವಂತಹ ಒಂದಷ್ಟು ಜಾಗಗಳೇನಿದೆ ಆ ಒಂದು ಜಾಗವನ್ನ ಅಗಿಯುವಂತಹ ವೇಳೆಯಲ್ಲಿ ನಿಮ್ ಖಂಡಿತವಾಗಿಯೂ ಕೂಡ ಅಷ್ಟೇ ಅವಶೇಷಗಳು ಸಿಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಆತ ಹೇಳಿರುವಂತಹ ಕಾರಣಕ್ಕೋಸ್ಕರನೇ ನನ್ನ ಇಡೀ ದಿನ ಆತನನ್ನ ಎನ್ಕ್ವೈರಿಯನ್ನ ಮಾಡಿರುವಂತದ್ದು, ಕ್ರಾಸ್ ಕ್ವಶನ್ಸ್ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಆತ ಹೇಳಿರುವಂತಹ ಒಂದಷ್ಟು ಸ್ಥಳಗಳನ್ನ ಆಗದಂತಹ ವೇಳೆಯಲ್ಲಿ ಯಾವುದೂ ಕೂಡ ಅಷ್ಟೇ ಪತ್ತೆ ಆಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿನ್ನೆ ಆತನಿಂದ ಸಾಕಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ರು. ಜೊತೆಗೆ ಆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋದ್ರೆ ಸ್ಪೆಸಿಫಿಕ್ ಆದಂತಹ ಜಾಗವನ್ನು ನಾನು ಗುರುತು ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಆತ ಅಲ್ಲಿನ ಜಾಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ತಕ್ಕಂತೆ ಈಗಾಗಲೇ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಣಬ್ ಮೊಹಾಂತಿ ಅವರು ಕೂಡ ಅಷ್ಟೇ ನಿನ್ನೆ ಎಸ್ಪಿ ಜಿತೇಂದ್ರ ದಯಾಮ್ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿರುವಂತದ್ದು ನಾಳೆ ಆತನನ್ನು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಕಾರ್ಯಾಚರಣೆಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ
ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಮೀಟಿಂಗ್ ಅಲ್ಲಿ ಈಗಾಗಲೇ SP ಅವರಿದ್ದಾರೆ, AC ಕೂಡ ಈಗಾಗಲೇ ಬಂದಿರುವಂತದ್ದು. ಜೊತೆಗೆ SITಯ ಸ್ಟಾಫ್ ಆಗಿರ್ಬೋದು ಮತ್ತು ಎಲ್ಲರೂ ಕೂಡ ಅಷ್ಟೇ ಆ SOCO ಟೀಮು ಮತ್ತು ಮೆಡಿಕಲ್ ಮಾಡುವಂತಹ ಒಂದು ವೈದ್ಯರ ತಂಡ ಕೂಡ ಈಗಾಗಲೇ ಅಲ್ಲಿ ಮೀಟಿಂಗ್ ಒಳಪಟ್ಟಿದ್ದು. ಮೀಟಿಂಗ್ ಆದಂತಹ ಬಳಿಕ ಬಹುತೇಕ 1 ಗಂಟೆಯ ಒಳಗಾಗಿ ಇಲ್ಲಿಂದ ಹೊರಡುವಂತಹ ಸಾಧ್ಯತೆಗಳಿದೆ. ಇವತ್ತು ಹೊರಟಂತ ಬಳಿಕ ಆತ ಯಾವ ಒಂದು ಹೊಸ ಜಾಗವನ್ನು ತೋರಿಸ್ತಾನೆ, ಆ ಒಂದು ಜಾಗದಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾರೆ, ಒಂದ್ ವೇಳೆ ಇವತ್ತೇನಾದ್ರೂ ಮತ್ತಷ್ಟು ಪ್ಲೇಸ್ ಗಳನ್ನೇನಾದ್ರೂ ಆತ ತೋರಿಸಿದಂತ ವೇಳೆಯಲ್ಲಿ ಆ ಒಂದು ಪ್ಲೇಸ್ ಗಳನ್ನ ಮಾರ್ಕ್ ಮಾಡುವಂತ ಒಂದು ಕೆಲಸವನ್ನ ಮಾತ್ರ ಮಾಡ್ತಾರೆ, ಅಥವಾ ಆ ಸ್ಪೆಸಿಫಿಕ್ ಆದಂತ ಪ್ಲೇಸ್ ಅಲ್ಲಿ ಇವತ್ತೇ ಕಾರ್ಯಾಚರಣೆಯನ್ನೇನಾದ್ರೂ ಮುಂದುವರಿಸ್ತಾರೆ ಅನ್ನುವಂಥದ್ದು ಬಹುತೇಕ ಏನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಅರುಣ್, ಓಕೆ ಮಂಜು, ಈ 13 ಸ್ಪಾಟ್ಗಳನ್ನ ಗುರುತು ಮಾಡಿದ ನಂತರದಲ್ಲಿ, ಉತ್ಖನನ ಆದ ನಂತರದಲ್ಲಿ, ಸ್ಪಾಟ್ ನಂಬರ್ 13ರ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಸಹಜ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಈಗ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಈ ಅನಾಮಿಕ ವ್ಯಕ್ತಿ ಈಗ ಹೊಸ ಜಾಗಗಳನ್ನ ಗುರುತು ಮಾಡಿರುವಂತದ್ದು ಈ ಪ್ರಕರಣದಲ್ಲಿ ಎಕ್ಸ್ಪೆಕ್ಟೆಡ್ ಬೆಳವಣಿಗೆ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಂದೇನುವಂತ ಪ್ರಶ್ನೆಗೆ ಅದು ಉತ್ತರವಾಗಿ ಸಿಗ್ತಾ ಇದೆ. ಇಲ್ಲಿವರೆಗೂ ನಡೆದಂತ ರೀತಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ, ಅಥವಾ ಇನ್ನು ಮುಂದೆ ಈ GPR ತಂತ್ರಜ್ಞಾನ ಬಳಕೆ ಮಾಡಿಕೊಂಡೇ ಎಲ್ಲಾ ಕಡೆ ಉತ್ಖನನ ಪ್ರಕ್ರಿಯೆ ಮಾಡಲಾಗುತ್ತಾ, ಹೇಗೆ? ಅರುಣ್, ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನ ಆತ ಏನು ಸ್ಪಾಟ್ ಗಳನ್ನ ಗುರುತು ಮಾಡಿದ್ದ, ಆ ಒಂದು ಗುರುತು ಮಾಡಿದಂತಹ ಸ್ಪಾಟ್ ಗಳೆಲ್ಲವನ್ನೂ ಕೂಡ ಅಷ್ಟೇ ನಾನು ಸುಮಾರು 5 ರಿಂದ 6 ಅಡಿಯ ಒಂದು ಆಳದಲ್ಲಿ ಆ ಒಂದು ಮೃತದೇಹಗಳನ್ನ ಊತಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದ. ಈ ಒಂದು ಕಾರಣಕ್ಕೋಸ್ಕರನೇ ಕಾರ್ಮಿಕರನ್ನ ಇಟ್ಕೊಂಡು ಮಣ್ಣು ತೆಗೆಯುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ರು. ಯಾಕಂದ್ರೆ ಕೇವಲ 5-6 ಅಡಿ ಅಂತಂದ್ರೆ ಈಸಿಯಾಗಿ ತೆಗಿಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರನೇ ಈ ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು SIT ಒಂದು ಕಾರ್ಯಾಚರಣೆಗೆ ಮುಂದಾಗಿತ್ತು. ಆದ್ರೆ ನಿನ್ನೆ ಆತ ಕೊಟ್ಟಂತ ಒಂದಷ್ಟು ಹೇಳಿಕೆಗಳೇನಿತ್ತು, ಇದು ಪೊಲೀಸರಿಗೆ ಆಗಿರ್ಬೋದು ಮತ್ತು SIT ಟೀಮ್ ಆಗಿರ್ಬೋದು ಒಂದು ರೀತಿ ಕಷ್ಟ ಅಂತ ಅನಿಸ್ತಿದೆ. ಯಾಕಂದ್ರೆ ಆತ ಹೇಳ್ತಾ ಇರುವಂತದ್ದು ಒಂದೊಂದು ಜಾಗದಲ್ಲಿ ಸುಮಾರು 10 ಅಡಿ ಆಳ ತೆಗೆದಿತ್ತು, ಅಡಿಯಲ್ಲಿ ಶವವನ್ನು ಊತಿಟ್ಟಿದ್ದೀನಿ ಮತ್ತು 13ನೇ ಸ್ಪಾಟ್ ನಲ್ಲಿ ಸ್ಪೆಸಿಫಿಕ್ ಆಗಿ 15 ಅಡಿ ಆಳದಲ್ಲಿ ನಾನು ಶವವನ್ನು ಊತಿಟ್ಟಿದ್ದೀನಿ ಅಂತ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು 10 ಅಡಿ 15 ಅಡಿ ಮಣ್ಣು ತೆಗೆಯುವಂತದ್ದು ಕಷ್ಟ ಆಗುತ್ತೆ. ಜೊತೆಗೆ ಬೆಳ್ತಂಗಡಿ ಭಾಗದಲ್ಲಿ ಈಗಾಗಲೇ ಮಳೆ ಕೂಡ ಅಷ್ಟೇ ನಿರಂತರವಾಗಿ ಬರ್ತಿರುವಂತಹ ಕಾರಣಕ್ಕೋಸ್ಕರ ಕಾರ್ಯಾಚರಣೆ ಕೂಡ ಅಷ್ಟೇ ಅಡ್ಡಿಯಾಗುತ್ತೆ ಅನ್ನುವಂಥ ಒಂದು ಕಾರಣದಿಂದಲೇ ಈಗಾಗಲೇ GPR ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಆದಂತಹ ಜಾಗದಲ್ಲಿ ಏನಾದ್ರೂ ಆತ ಮೂಳೆಗಳೇನಾದ್ರೂ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಗುರುತು ಮಾಡಿಕೊಂಡು ಅದು ಕನ್ಫರ್ಮೇಶನ್ ಸಿಕ್ಕಂತ ಬಳಿಕನೇ ನಾವು ಅಲ್ಲಿ ಹಗಿಯೋದಕ್ಕೆ ಮುಂದಾಗೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಇದೇ ಒಂದು ಕಾರಣಕ್ಕೋಸ್ಕರ 13ನೇ ಸ್ಪಾಟ್ ನಲ್ಲಿ ನಿನ್ನೆ ಕಾರ್ಯಾಚರಣೆ ಆಗಿರಲಿಲ್ಲ, ಬದಲಾಗಿ ಅದು ಸ್ಥಗಿತ ಆಗಿತ್ತು. ಇವತ್ತು ಕೂಡ ಅಷ್ಟೇ ಒಂದಷ್ಟು ಪ್ಲೇಸ್ ಗಳನ್ನ ಗುರುತು ಮಾಡಿದ್ದು, ಆ ಒಂದು ಪ್ಲೇಸ್ ಗಳನ್ನ ಹೋಗಿ ಪರಿಶೀಲನೆ ಮಾಡಿಕೊಂಡು ಬಹುತೇಕ ಇವತ್ತು ಅದನ್ನ ಮಾರ್ಕ್ ಮಾಡುವಂತ ಒಂದು ಕೆಲಸವನ್ನ ಮಾಡಿಕೊಂಡು ತದನಂತರ ಎಷ್ಟು ಅಡಿ ಆಳದಲ್ಲಿ ಆತ ಊತಿದ್ದಾನೆ, ಒಂದ್ ವೇಳೆ ಕೇವಲ 4-5 ಅಡಿ ಆಳದಲ್ಲಿ ಏನಾದ್ರು ಊತಿದ್ದೀನಿ ಅಂತಂದ್ರೆ ಬಹುತೇಕ ಅದನ್ನ ಕೂಲಿ ಕಾರ್ಮಿಕರ ಮುಖಾಂತರವಾಗಿ ಮಣ್ಣು ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಅಥವಾ ಡೀಪ್ ಆಗಿ ಒಂದು 15 ಅಡಿ ಆಳದಲ್ಲಿ ಏನಾದ್ರೂ ಊತಿದ್ದೀನಿ ಅಂತ ವೇಳೆಯಲ್ಲಿ GPR ತಂತ್ರಜ್ಞಾನ ಬರೋರು ಕೂಡ ಅಷ್ಟೇ ಆ ಒಂದು ಪ್ಲೇಸ್ ಗಳನ್ನ ಸಂರಕ್ಷಣೆಯನ್ನ ಮಾಡ್ಕೊಂಡ್ಬಿಟ್ಟು ತದನಂತರ ಒಂದು ತಂತ್ರಜ್ಞಾನದ ಮುಖಾಂತರವಾಗಿ ಅಲ್ಲಿ ಪತ್ತೆ ಮಾಡಿಕೊಂಡು ತದನಂತರ ಹಗಿಯುವಂತ JCB ಮುಖಾಂತರವಾಗಿ ಹಗಿಯುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡೋದಕ್ಕೆ SIT ಅಧಿಕಾರಿ ನಿರ್ಧಾರವನ್ನ ಮಾಡಿರುವಂತಹದ್ದು. ಅರುಣ್,